ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರಿಯಾಂಕಾ ಅಜಯ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರಿಯಾ ಅಜಯ್ ಕುಕಿಂಗ್ ಆ್ಯಂಡ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತು ನಾನು ಹಳ್ಳಿಲಿ ಮಾಡೋ ಥರ ಗಿಣ್ಣುನ ಮಾಡ್ತಾಯಿದ್ದೀನಿ. ಅದೇ ರೆಸಿಪಿನ ಸಹ ಶೇರ್ ಮಾಡ್ತಾಯಿದ್ದೀನಿ. ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ. ನೀವೇ ಫಸ್ಟು ವಿಡಿಯೋನ ನೋಡ್ಬೋದು. ನಾನಿಲ್ಲಿ ಗಿಣ್ಣು ಮಾಡಲಿಕ್ಕೆ 1 ಲೀಟರಷ್ಟು ಹಾಲನ್ನ ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಜಾಸ್ತಿ ತೊಗೋಬೋದು, ಇಲ್ಲ ಕಡಿಮೆ ಕ್ವಾಂಟಿಟಿಲಿ ಮಾಡ್ಕೊಳ್ಬೇಕು ಅಂದರೆ ಕಡಿಮೆ ತೊಗೋಬೋದು. ನಾನಿಲ್ಲಿ 1 ಲೀಟ್ರಷ್ಟು ಹಾಲನ್ನು ತೊಗೊಂಡಿದ್ದೀನಿ. ಹಾಗೆ ಒಂದು ಅರ್ಧ kg ಬೆಲ್ಲನೂ ಸಹ ತೊಗೊಂಡಿದ್ದೀನಿ. ಈ ಗಿಣ್ಣನ್ನ ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಹಾಗೆ ಕಡಿಮೆ ಪದಾರ್ಥನ ಬಳಸ್ಕೊಂಡು ತುಂಬಾ ರುಚಿಯಾಗಿ ಸಹ ಮಾಡ್ಕೋಬೋದು. ನಾನಿಲ್ಲಿ ಒಂದು ಪಾತ್ರೆಗೆ 1 ಲೀಟ್ರ್ನಷ್ಟು ಹಾಲು, ಹಾಗೆ ನಾನಿಲ್ಲಿ 1 ಲೋಟ ಅಂದರೆ ಟೀ ಗ್ಲಾಸ್ನಲ್ಲಿ 1 ಲೋಟದಷ್ಟು ಗೀಬಿನ ಹಾಲನ್ನ ತೊಗೊಂಡಿದ್ದೀನಿ. ಈ ಗೀಬಿನ ಹಾಲು ಅಂದರೆ ಆಕಳು ಕರು ಹಾಕಿದ ದಿನ ಫಸ್ಟ್ ಟೈಮ್ ಕೊಡೋವಂಥ ಹಾಲು ಇದು. ಅದನ್ನು ನಾನಿಲ್ಲಿ 1 ಗ್ಲಾಸ್ನಷ್ಟು ತೊಗೊಂಡಿದ್ದೀನಿ. ನೀವು ಕ್ವಾಂಟಿಟಿ ಜಾಸ್ತಿ ಮಾಡ್ಕೋತಿದ್ದೀರಾ ಅಂತಂದರೆ ಅಕಸ್ಮಾತ್ ನೀವು 2 ಲೀಟ್ರ್ ಹಾಲು ತೊಗೊಂಡಿದ್ದೀರಾ ಅಂದರೆ 2 ಗ್ಲಾಸ್ನಷ್ಟು ಬಳಸಿ, ಅಥವಾ ಅರ್ಧ ಲೀಟ್ರ್ ತೊಗೋತಾ ಇದ್ದೀರಾ ಅಂದರೆ ಅರ್ಧ ಗ್ಲಾಸ್ನಷ್ಟು ಬಳಸಿ ಸಾಕಾಗುತ್ತೆ. ಈಗ ನಾನು 1 ಉಂಡೆವಷ್ಟು ಅಂದರೆ ಒಂದು ಅರ್ಧ kg ಬೆಲ್ಲನೂ ಸಹ ಸಣ್ಣದಾಗಿ ಜಜ್ಕೊಂಡು ಇಟ್ಕೊಂಡಿದ್ದೀನಿ. ಅದನ್ನೂ ಸಹ ಇವಾಗಲೇ ಹಾಲಿಗೆ ಹಾಕ್ಬಿಟ್ಟು ಅದಾದ ನಂತರ ನಾನಿಲ್ಲಿ ಒಂದು 1/4 ಸ್ಪೂನಷ್ಟು ಏಲಕ್ಕಿ ಪುಡಿನೂ ಸಹ ಸೇರಿಸ್ತಾ ಇದ್ದೀನಿ. ಇದು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಿಮಗೆ ಟೈಮ್ ಇತ್ತು ಅಂದರೆ ಈ ಥರ ಬೆಲ್ಲನ ಹಾಕಿ ಕರಗಲಿಕ್ಕೆ ಒಂದು ಅರ್ಧ ಗಂಟೆ ಬಿಡ್ಬೋದು. ಟೈಮ್ ಇಲ್ಲ ಅಂದರೆ ಆದಷ್ಟು ಸಣ್ಣಗೇ ಬೆಲ್ಲನ ಜಜ್ಜಿ ಹಾಕಿ ಅದಾದ ನಂತರ ಶೋಧಿಸ್ಕೋಬೋದು. ಕಲ್ಲೇನಾದರೂ ಇದ್ದೆ ಆ ಥರ ಏನೂ ಇಲ್ಲ ಅಂತಂದರೆ ಹಾಗೇ ಮಾಡ್ಕೋಬೋದು. ಈಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಾನೇನು ಇದನ್ನು ಅರ್ಧ ಗಂಟೆ ಎಲ್ಲ ನೆನೆಲಿಕ್ಕೆ ಬಿಟ್ಟಿಲ್ಲ, ಹಾಗೇ ಮಾಡ್ಕೋತಾ ಇದ್ದೀನಿ ಡೈರೆಕ್ಟಾಗಿ. ಈಗ 1-2 ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಬೆಲ್ಲ ಹಾಗೆ ಹಾಲು, ಗೀಬಿನ ಹಾಲು, ಏಲಕ್ಕಿ ಪುಡಿ ಏನಿತ್ತು ಅದೆಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ಹಾಲಲ್ಲಿ. ಆ ಥರ ಮಿಕ್ಸ್ ಮಾಡ್ಕೊಂಡು ಆದ ನಂತರ ಒಂದು ಲಿಡ್ನ ಕ್ಲೋಸ್ ಮಾಡಿ ಪಕ್ಕಕ್ಕೆ ಎತ್ತಿಟ್ಕೊಳ್ಳಿ. ಅದಾದ ನಂತರ ನಾನಿಲ್ಲಿ ಇಡ್ಲಿ ಪಾತ್ರೆಗೆ ಒಂದು ಸ್ವಲ್ಪ ನೀರನ್ನ ಹಾಕಿ ಅದಾದ ನಂತರ ಕೆಳಗಡೆ ಒಂದು ಈ ಥರ ಏನು ಸ್ಟೌವಿಂದ ಇನ್ನೊಂದು ಬರ್ನರ್ ಇತ್ತೋ ಅದನ್ನೇ ಇಟ್ಕೊಂಡಿದ್ದೀನಿ. ನಿಮ್ಮ ಹತ್ರ ಏನಾದರೂ ಸ್ಟ್ಯಾಂಡ್ ಇದ್ದರೆ ಸ್ಟ್ಯಾಂಡನ್ನ ಸಹ ಇಟ್ಕೋಬೋದು. ಹಳ್ಳಿಲೆಲ್ಲ ಯಾವ ಥರ ಮಾಡ್ತಾರೆ ಅಂದರೆ ಚಿಕ್ಕ ಕಲ್ಲನ್ನ ಒಂದು 3 ಕಲ್ಲನ್ನ ತೊಗೊಂಡ್ಬಿಟ್ಟು ಕೆಳಗಡೆ ಇಟ್ಟು ಮೇಲ್ಗಡೆ ಈ ಥರ ಇಡ್ತಿದ್ರು ನಾವು ನಮ್ಮ ಮನೇಲಿ ಮಾಡಬೇಕಾದ್ರೆ. ನಾನಿವಾಗ ನನ್ನ ಹತ್ರ ಸ್ಟ್ಯಾಂಡ್ ಇಲ್ಲದೆ ಇರೋದ್ರಿಂದ ಇದನ್ನೇ ಇಟ್ಕೊಂಡಿದ್ದೀನಿ. ಅದಾದ ನಂತರ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿರೋಂಥ ಹಾಲನ್ನು ಸಹ ಇಟ್ಬಿಟ್ಟು ಈ ಥರ ಒಂದು ಲಿಡ್ನ ಸಹ ಕ್ಲೋಸ್ ಮಾಡಿ ಮೇಲ್ಗಡೆ ಇಡ್ಲಿ ಪಾತ್ರೆನೂ ಸಹ ಕ್ಲೋಸ್ ಮಾಡ್ತಾಯಿದ್ದೀನಿ. ಈ ಥರ ಕ್ಲೋಸ್ ಮಾಡಿ ನಾವು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಒಂದು 15 ನಿಮಿಷ ಇಟ್ಟು ಬೇಯಿಸ್ಕೋಬೇಕು. ಅದಾದ ನಂತರ ಮತ್ತೆ ಒಂದು 15 ನಿಮಿಷ ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಬೇಯಿಸ್ಕೋಬೇಕು. ಇದೇನಿಲ್ಲ, ತುಂಬಾ ಈಸಿ. ನಾವೇನು ಹಾಲು ಬೆಲ್ಲ ಇದನ್ನೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋತೀವಲ್ಲ ಅದೊಂದೇ ಟೈಮ್ ತೊಗೊಳ್ಳೋದು. ಇದೆಲ್ಲ ಏನು ಟೈಮ್ ತೊಗೊಳ್ಳಲ್ಲ. ನಾವು ಆರಾಮಾಗಿ ಅದನ್ನ ಮಿಕ್ಸ್ ಮಾಡಿಬಿಟ್ಟು ಒಲೆ ಮೇಲೆ ಈ ಥರ ಇಟ್ವಿ ಅಂದರೆ ಒಂದು ಅರ್ಧ ಗಂಟೆ ಬೇಕಾಗುತ್ತೆ. ಇದು ಸ್ವಲ್ಪ ಜಾಸ್ತಿ ಟೈಮ್ನೇ ತೊಗೊಳುತ್ತೆ ಬೇಯೋದಕ್ಕೆ. ನೋಡ್ತಾ ಇರ್ಬೋದು ನೀವು, ಈಗ ಹಾಲು ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಾ ಇದೆ. ನಾವು ಇವಾಗ ಇನ್ನೂ ಒಂದು 15 ನಿಮಿಷ ಬೇಯಿಸ್ಕೋಬೇಕು. ನೀವು ಟೈಮ್ ನೋಡ್ಕೊಂಡ್ರೆ ಸಾಕಾಗುತ್ತೆ. ಒಂದು 15 ನಿಮಿಷ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ, ಆಮೇಲೆ ಇನ್ನು 15 ನಿಮಿಷ ಹೈ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಪರ್ಫೆಕ್ಟಾಗಿ ಬೆಂದಿರುತ್ತೆ. ಇದನ್ನು ಫಸ್ಟ್ ಟೈಮ್ ಮಾಡೋರು ಸಹ ತುಂಬಾ ಈಸಿಯಾಗಿ ಮಾಡ್ಕೋಬೋದು. ನಾನು ಸಹ ಇದೇ ಫಸ್ಟ್ ಟೈಮು ಈ ಗಿಣ್ಣನ್ನ ಮಾಡಿದ್ದು. ಆದರೆ ಫಸ್ಟ್ ಟೈಮ್ ಮಾಡಿದ್ರೂ ತುಂಬಾ ಪರ್ಫೆಕ್ಟಾಗಿ ಬಂದಿತ್ತು ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಹಳ್ಳಿಲೆಲ್ಲ ಅಮ್ಮ ಮಾಡ್ತಾಯಿದ್ರು, ಅಜ್ಜಿ ಮಾಡ್ತಾಯಿದ್ರು. ನಾನು ಯಾವತ್ತೂ ಈ ಥರ ಮಾಡಿರಲಿಲ್ಲ. ಇವತ್ತು ಟ್ರೈ ಮಾಡೋಣ ಅಂತೇಳಿ ಮಾಡಿದೆ. ತುಂಬಾ ಕರೆಕ್ಟಾಗಿ ಬಂದಿತ್ತು. ಇವಾಗ ಕರೆಕ್ಟಾಗಿ ಬೆಂದಿದೆ. ಇವಾಗ ಬೆಂದಿದೇನೋ ಇಲ್ಲ ಅಂತ ನೀವು ಹೇಗೆ ಚೆಕ್ ಮಾಡೋದು ಅಂದರೆ ಕೈನ ಒಂದು ತಣ್ಣೀರಲ್ಲಿ ಎತ್ಕೊಂಡ್ಬಿಟ್ಟು ಈ ಥರ ಟಚ್ ಮಾಡಿದರೆ ಹಾಲು ನಿಮ್ಮ ಕೈಗೆ ಅಂಟ್ಕೋಬಾರ್ದು. ಅಲ್ಲಿವರೆಗೂ ಬೇಯಿಸಿದ್ರೆ ಸಾಕಾಗುತ್ತೆ. ನಿಮ್ಗೆ ಅದನ್ನು ಗೊತ್ತಾಗಿಲ್ಲ ಅಂದರೆ ಒಂದು ಚಾಕುನ ಈ ಥರ ಇಟ್ಬಿಟ್ಟು ನೋಡಿದರೆ ಅದು ಚಾಕುಗೆ ಅಂಟ್ಕೋಬಾರ್ದು. ಅಷ್ಟಾಗಿದ್ರೆ ಇದು ಬೆಂದಿದೆ ಅಂತ. ಈಗ ಇದು ಬೆಂದಿದೆ. ಇದನ್ನ ಬಿಸಿಯಾಗಿದ್ದಾಗಲೇ ತಿನ್ನೋಕ್ಕಿಂತ ನಾವು ನೈಟ್ ಮಾಡಿ ಬೆಳಗ್ಗೆ ತಿನ್ಬೋದು, ಇಲ್ಲ ಬೆಳಗ್ಗೆ ಮಾಡಿ ನೈಟ್ ತಿನ್ಬೋದು. ಈ ಥರ ಆರಿದ ಮೇಲೆ ತಿನ್ನೋದ್ರಿಂದ ಈ ಗಿಣ್ಣು ತುಂಬಾ ಟೇಸ್ಟಾಗಿರುತ್ತೆ. ತುಂಬ ಬಿಸಿಯಾಗಿ ತಿಂದರೆ ಇದು ಹಾಲೆಲ್ಲ ಒಡೆದರೋ ಥರ ಆಗಿರುತ್ತೆ. ನಾನಿಲ್ಲಿ ರಾತ್ರಿ ಮಾಡಿ ಬೆಳಗ್ಗೆ ಇದನ್ನ ಸರ್ವ್ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ಕೇಕ್ ಥರನೇ ಕಟ್ ಆಗ್ತಾಯಿದೆ. ಅಷ್ಟು ಚೆನ್ನಾಗಿ ಬಂದಿತ್ತು. ತುಂಬಾ ರುಚಿಯಾಗಿ ಸಹ ಇರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.